ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜೂನ್ 23ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಭಾರತ, ನೇಪಾಳ, ಬಾಂಗ್ಲಾದೇಶ್, ತಜಕಿಸ್ತಾನ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟಾಗಿ ತಜಕಿಸ್ತಾನದಲ್ಲಿ ಒಂದು ಮಹಿಳೆಯರು ಹಿಜಾಬ್ ಧರಿಸುವುದನ್ನು ನಿಷೇಧ ಮಾಡಲಾಗಿರುತ್ತೆ. ಕೇವಲ ಹಿಜಾಬ್ ಮಾತ್ರ ಅಲ್ಲ, ಹಿಜಾಬ್ ಸೇರಿದಂತೆ ಇಸ್ಲಾಮಿಕ್ ವಸ್ತ್ರಗಳನ್ನು ಈ ಒಂದು ದೇಶದಲ್ಲಿ ನಿಷೇಧವನ್ನು ಮಾಡಿರ್ತಾರೆ. ಯಾಕೆ ನಿಷೇಧ ಮಾಡಿದ್ದಾರೆ, ಏನು ಕಾರಣ ಕೊಟ್ಟಿದ್ದಾರೆ ಇಲ್ಲಿನ ಸರ್ಕಾರ ಅಂತಂದರೆ, ನಿಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ಪಾಯಿಂಟನ್ನು ಕೇಳ್ತಾರೆ. ಏನು ಅಂತಂದರೆ, ತಜಕಿಸ್ತಾನದ ಅಧ್ಯಕ್ಷರು ಯಾರಿದ್ದಾರೆ, ಪ್ರಸ್ತುತ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂದರೆ ಎಮೋಮಲಿ ರೆಹಮಾನ್ ಪ್ರಸ್ತುತ ಇಲ್ಲಿನ ಅಧ್ಯಕ್ಷ ಇರ್ತಾರೆ. ಈ ಒಬ್ಬ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಹಿಳೆಯರು ಹಿಜಾಬ್ ಧರಿಸುವುದು ಏನಿದೆ ಅದು ಅನಾಗರಿಕತೆ ಮತ್ತು ಬಡತನದ ಸೂಚ್ಯಂಕ ಅಂತ ಹೇಳಿ ಒಂದು ಕಾರಣವನ್ನು ಕೊಡ್ತಾರೆ. ಆ ಕಾರಣವನ್ನು ಕೊಟ್ಟು ಹಿಜಾಬನ್ನು ಇಲ್ಲಿ ನಿಷೇಧ ಮಾಡಿರ್ತಾರೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಸುಮಾರು 1 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲಿ 96% ಒಂದು ಇಸ್ಲಾಂ ಮತದವರು ಇರುವಂತಹ ದೇಶ. ಅಂದರೆ 96% ಜನ ಮುಸ್ಲಿಮರು ಈ ಒಂದು ದೇಶದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲೇ ಒಂದು ಇಸ್ಲಾಂನ ವಸ್ತ್ರಗಳನ್ನು ನಿಷೇಧ ಮಾಡಿರೋದು ಇಲ್ಲಿನ ವಿಶೇಷತೆ ಆಗುತ್ತೆ. 2007ರಲ್ಲಿ ಮೊದಲ ಬಾರಿಗೆ ಏನು ಮಾಡುತ್ತೆ ತಜಕಿಸ್ತಾನದಲ್ಲಿ ಅಂತಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧ ಮಾಡ್ತಾರೆ. ಇವಾಗ ಇಡೀ ದೇಶದಲ್ಲೇ ಹಿಜಾಬ್ ಧರಿಸುವುದನ್ನು ಇವಾಗ ನಿಷೇಧ ಮಾಡಿರ್ತಾರೆ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಈ ಪ್ರಶ್ನೆಯನ್ನು, ಯಾವ ದೇಶ ಅಂತ ಕೂಡ ಕೇಳಬಹುದು ಮತ್ತು ಕಾನ್ಸೆಪ್ಟ್ ಕೂಡ ತಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ತಜಕಿಸ್ತಾನ್ ಏನಿದೆ ಅದೊಂದು ಜಾತ್ಯತೀತ ದೇಶ ಅಂತ ಹೇಳಿ ಜಗತ್ತಿನ ಮುಂದೆ ಬಿಂಬಿಸುವಂತಹ ಉದ್ದೇಶ ಕೂಡ ಇದರ ಹಿಂದೆ ಇರುತ್ತೆ. ಹಿಜಾಬ್ನ ಒಂದು ನಿಷೇಧದ ಹಿಂದೆ ಇರುವಂತಹ ಉದ್ದೇಶ ಕೂಡ ಏನು, ಜಗತ್ತಿನ ಮುಂದೆ ಈ ಒಂದು ತಜಕಿಸ್ತಾನ್ ಏನಿದೆ ಅದು ಜಾತ್ಯತೀತ ದೇಶ ಅನ್ನುವಂತಹ ಒಂದು ಕಲ್ಪನೆಯನ್ನ ಮುಂದಿಡುವಂತಹ, ಪ್ರಸ್ತಾಪ ಮಾಡುವಂತಹ ಉದ್ದೇಶ ಕೂಡ ಹೊಂದಿರುತ್ತೆ. ಇಷ್ಟೆಲ್ಲ ಕಾನ್ಸೆಪ್ಟ್ ಕೂಡ ತಮಗೆ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಅಟಲ್ ಪಿಂಚಣಿಯ ಯೋಜನೆಯ ಅನುಷ್ಠಾನಕ್ಕಾಗಿ ಇತ್ತೀಚೆಗೆ ಯಾವ ಬ್ಯಾಂಕ್ಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೆನರಾ ಬ್ಯಾಂಕ್, SBI, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ಗೆ ಈ ಅಟಲ್ ಪಿಂಚಣಿಯ ಯೋಜನೆಯ ಅನುಷ್ಠಾನಕ್ಕಾಗಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಕೊಡಲಾಗಿರುತ್ತೆ. ಅಟಲ್ ಪಿಂಚಣಿ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ 2023 ಹಾಗೂ 2024ರ ಅವಧಿಯಲ್ಲಿ ಮಾಡಿದ ಸಾಧನೆಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ಗೆ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಇಲ್ಲಿ ಕೊಡಲಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಫಿಫಾ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು 99ನೇ ಸ್ಥಾನ, 110ನೇ ಸ್ಥಾನ, 124ನೇ ಸ್ಥಾನ ಹಾಗೂ 128ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪ್ರಸ್ತುತ ಒಂದು ಭಾರತ ಫಿಫಾ ಪಟ್ಟಿಯಲ್ಲಿ 124ನೇ ಸ್ಥಾನದಲ್ಲಿದೆ. ಇದು ಕಳೆದ ಕೆಲವು ವರ್ಷಗಳಿಂದ ಅತ್ಯಂತ ಕಳಪೆ ಮಟ್ಟದ ಸಾಧನೆ ಅಂದರೆ ತಪ್ಪಾಗಲ್ಲ. ಯಾಕಂದ್ರೆ ಭಾರತ 2017ರ ಬಳಿಕ ಅತ್ಯಂತ ಕಳಪೆ ಸಾಧನೆ ಇದಾಗುತ್ತೆ. ಯಾಕಂದ್ರೆ 2017ರಲ್ಲಿ 132ನೇ ರ್ಯಾಂಕ್ ಇತ್ತು ಭಾರತ, ಬಟ್ ಇವಾಗ 124ನೇ ಸ್ಥಾನದಲ್ಲಿದೆ.
ಹಾಗಾಗಿ ಪ್ರಸ್ತುತ ಭಾರತ ಫಿಫಾ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 124ನೇ ಸ್ಥಾನದಲ್ಲಿದೆ. ಸೊ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಾಗ್ಪತ್ನ CCSNAIH ನಲ್ಲಿ ಜೈವಿಕ ಧಾರಕ ಸೌಲಭ್ಯವನ್ನು ನವೀಕರಿಸಲು ಯಾವ ಸಚಿವಾಲಯವು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಕೃಷಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಮತ್ತು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಚೌಧರಿ ಚರಣ್ ಸಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ನಲ್ಲಿ ಜೈವಿಕ ಕಂಟೈನ್ಮೆಂಟ್ ಸೌಲಭ್ಯವನ್ನು ನವೀಕರಿಸೋಕೆ ಒಂದು ಒಪ್ಪಂದವನ್ನು ಹಾಕಿಕೊಳ್ಳಲಾಗಿರುತ್ತೆ. ಸುಮಾರು 160 ಕೋಟಿ ವೆಚ್ಚದ ಒಂದು ಯೋಜನೆ ಇದಾಗುತ್ತೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಕಲ್ಲಿದ್ದಲು ಸಚಿವಾಲಯವು ಯಾವ ರಾಜ್ಯದಲ್ಲಿ ಭೂಗತ ಕಲ್ಲಿದ್ದಲು ಅನಿಲೀಕರಣಕ್ಕಾಗಿ ಭಾರತದ ಮೊದಲ ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಬಿಹಾರ್, ಒಡಿಶಾ, ಜಾರ್ಖಂಡ್, ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಜಾರ್ಖಂಡ್ನಲ್ಲಿ ಈ ಒಂದು ಇಶ್ಯೂಸ್ ನಡೀತಾ ಇದೆ. ಭಾರತದ ಕಲ್ಲಿದ್ದಲು ಸಚಿವಾಲಯ ಜಾರ್ಖಂಡ್ನ ಜಮ್ತಾರ್ ಜಿಲ್ಲೆಯ ಕಾಸ್ತಾ ಕಲ್ಲಿದ್ದಲು ಬ್ಲಾಕ್ನಲ್ಲಿ ದೇಶದ ಮೊದಲ ಭೂಗತ ಕಲ್ಲಿದ್ದಲು ಅನಿಲೀಕರಣ ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭ ಮಾಡಿರುತ್ತೆ. ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ನ ನೇತೃತ್ವದಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಮೀಥೇನ್, ಹೈಡ್ರೋಜನ್, ಕಾರ್ಬನ್ ಮೊನಾಕ್ಸೈಡ್, ಡೈಆಕ್ಸೈಡ್ ಆಗಿ ಇನ್ಸಿಟ್ಯೂ ಅನಿಲೀಕರಣದ ಮೂಲಕ ಪರಿವರ್ತನೆ ಮಾಡುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾವ ಸಚಿವಾಲಯವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನಾವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನಾವೋ ಬಿಮಾರಿ ಭಾಗೋ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನು ಆರಂಭ ಮಾಡಿರುತ್ತೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜುಲೈ 1ರಿಂದ ಆಗಸ್ಟ್ 31ರವರೆಗೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನಾವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭ ಮಾಡಿರುತ್ತೆ. ಇದು ಮಾನ್ಸೂನ್ ಸವಾಲುಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಸಿದ್ಧಪಡಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಕೂಲ್ ಇನ್ ಅ ಬಾಕ್ಸ್ ಉಪಕ್ರಮವು ಯಾವ ಈಶಾನ್ಯ ರಾಜ್ಯದ ಪ್ರವಾಹ ಪೀಡಿತ ಮಕ್ಕಳೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅಸ್ಸಾಂ. ಅಸ್ಸಾಂನಲ್ಲಿ ಪ್ರವಾಹ ಪೀಡಿತ ಮಕ್ಕಳು ತಮ್ಮ ಶಿಕ್ಷಣವನ್ನು ಮುಂದುವರಿಸೋಕೆ 167 ಪರಿಹಾರ ಶಿಬಿರಗಳಲ್ಲಿ ಬಾಕ್ಸ್ನಲ್ಲಿ ಶಾಲೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದಾರೆ. 6ರಿಂದ 18 ವರ್ಷ ವಯಸ್ಸಿನ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಈ ಇನಿಷಿಯೇಟಿವ್ ಅನ್ನು ಮನೆ ಅಥವಾ ಕುಟುಂಬ ಸದಸ್ಯರನ್ನ ಕಳೆದುಕೊಳ್ಳುವ ಆಘಾತವನ್ನು ನಿಭಾಯಿಸೋಕೆ ಸಹಾಯವನ್ನು ಕೂಡ ಇದು ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಲು 100ನೇ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಪೆರಾಗ್ವೆ, ಚೀನಾ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪೆರಾಗ್ವೆ ತನ್ನ ಅಂಗೀಕಾರದ ಸಾಧನವನ್ನು ಅಧಿಕೃತವಾಗಿ ನವದೆಹಲಿಯಲ್ಲಿ ಹಸ್ತಾಂತರಿಸುವ ಮೂಲಕ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 100ನೇ ಪೂರ್ಣ ಸದಸ್ಯ ಆಗುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 100ನೇ ಸದಸ್ಯ ದೇಶ ಯಾವುದು ಅಂತ ಕೇಳ್ತಾರೆ. ಪೆರಾಗ್ವೆ. 2015 COP21 ಸಮಯದಲ್ಲಿ ಭಾರತ ಮತ್ತು ಫ್ರಾನ್ಸ್ನ ಸಹ ಸ್ಥಾಪಿತವಾದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಅದು ಜಾಗತಿಕ ಸೌರಶಕ್ತಿಯ ನಿಯೋಜನೆಯನ್ನು ಉತ್ತೇಜನ ಮಾಡುತ್ತೆ. ಸೊ ಇವಾಗ ಇದಕ್ಕೆ 100ನೇ ಸದಸ್ಯ ದೇಶ ಯಾವುದಾಗ್ತಾ ಇದೆ? ಪೆರಾಗ್ವೆ 100ನೇ ಸದಸ್ಯ ದೇಶ ಆಗ್ತಾ ಇದೆ. ಸೊ ಇದು ತಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಗಮನಕ್ಕೆ ಇರಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಆಗಿರುತ್ತೆ, ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.
ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ. ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಅಲ್ಲಿ ಲಭ್ಯವಿರುತ್ತೆ. ಅದರ ಜೊತೆಗೆ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ. ತಮ್ಮ ಪ್ಲೇಸ್ಟೋರ್ಗೆ ಹೋಗಿ ಜಾಯಿನ್ ಟು ಲರ್ನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ KS, PSI, PDO, AO ಹೀಗೆ ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.